ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ಟೋರಿ ಇಷ್ಟ ಆಗ್ತಾ ಇದೆನಾ ಅಥವಾ ಇಲ್ವಾ ನನಗಂತೂ ಗೊತ್ತಾಗ್ತಾನೆ ಇಲ್ಲ. ಯಾಕಂದರೆ ವ್ಯೂಸ್ ಅಂತೂ ಫುಲ್ ಡೌನ್ ಆಗಿಬಿಟ್ಟೈತಿ. ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ, ಬಟ್ ನನಗಂತೂ ಬೇಜಾರಾಗ್ತಾ ಇದೆ. ಯಾಕಂದರೆ ಎಷ್ಟು ಜನ ನೋಡ್ತಾಯಿದ್ರು ವಿಡಿಯೋ ಸ್ಟೋರಿನ, ಬಟ್ ಇವಾಗ ಒಮ್ಮೆಗೆ ಫುಲ್ ಡೌನ್ ಆಗಿಬಿಟ್ಟಿದೆ ವ್ಯೂಸ್ ಎಲ್ಲ. ಸೊ ಸಬ್ಸ್ಕ್ರೈಬರ್ಸ್ ಅಂತೂ ಆಗ್ತಾನೇ ಇಲ್ಲ. ಒಂಥರ ಬೇಜಾರು ಅನ್ನಿಸ್ತಾ ಇದೆ ಸ್ಟೋರಿ ಮಾಡೋದಕ್ಕೆ. ಬಟ್ ಡೈಲಿ ಕಂಟಿನ್ಯೂ ನೋಡ್ತಾ ಇದ್ದೀರಲ್ಲ, ಅವ್ರಿಗೋಸ್ಕರನಾದರೂ ನಾನು ಡೈಲಿ ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ನಿಮಗೆ ಸ್ಟೋರಿ ಇಷ್ಟ ಆದರೆ, ವಿಡಿಯೋಸ್ ಎಲ್ಲ ಲೈಕ್ ಆದರೆ, ದಯವಿಟ್ಟು ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿರ್ಬೋದು, ಫ್ಯಾಮಿಲಿ ಸರ್ಕಲಲ್ಲಿರ್ಬೋದು, ದಯವಿಟ್ಟು ವಿಡಿಯೋನ ಶೇರ್ ಮಾಡಿರಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಹೇಳ್ತೀನಿ, ನೀವು ಜಾಸ್ತಿ ಜನ ನೋಡ್ತಾ ಇದ್ದರೆ ನನಗೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಸ್ಟೋರಿ ಅಂತ ಗೊತ್ತಾಗುತ್ತೆ. ಆಮೇಲೆ ಸ್ಟೋರಿ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಇವಾಗ ಇಂಟ್ರೆಸ್ಟ್ ಇಲ್ಲ ಅಂತ ಇಲ್ಲ, ಇಂಟ್ರೆಸ್ಟ್ ಇದೆ. ಯಾಕಂದರೆ ಎಷ್ಟೋ ಜನ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇದ್ದೀರಾ. ಅದಕ್ಕೆ ನನಗೆ ಸ್ಟೋರಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ. ಆದರೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕಂದರೆ ಭಾಳ ಜನ ನೋಡ್ತಾನೆ ಇಲ್ಲಲ್ಲ ವಿಡಿಯೋಸ್ ಅಂತ. ಅದಕ್ಕೆ ನೋಡಿ, ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವರಿಗೆಲ್ಲ ಸೆಂಡ್ ಮಾಡಿ. ನಾನು ಹೇಳಿದ್ರಲ್ಲಿ ನಿಮಗೇನಾದರೂ ತಪ್ಪು ಅನಿಸಿದರೆ ಸಾರಿ. ನಮಸ್ಕಾರ. ಅದು ನಾನು ವಿಡಿಯೋ ಮಾಡ್ತೀನಲ್ಲ, ಆ ಆ್ಯಪ್ನಲ್ಲಿ ಪ್ರಾಬ್ಲಮ್ ಆಗಿ 3-4 ದಿನ ಆಯಿತು, ವಿಡಿಯೋಸ್ ಡೌನ್ಲೋಡೇ ಆಗ್ತಾಯಿಲ್ಲ. ಕಾರ್ಟೂನ್ ಜಗತ್ತು ಚಾನಲ್ದು ವಿಡಿಯೋಸ್ ರೆಡಿ ಇದೆ, ಬಟ್ ಡೌನ್ಲೋಡೇ ಆಗ್ತಾಯಿಲ್ಲ. ಆ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದು ಒಂಥರ ತಲೆನೋವಾಗಿಬಿಟ್ಟಿದೆ. ಆ ಆ್ಯಪಿಂದ ಎಷ್ಟು ತಲೆ ತಿಂತಾ ಇದೆ ಅಂದರೆ ವಿಡಿಯೋ ಡೌನ್ಲೋಡ್ ಆಗ್ತಾಯಿಲ್ಲ. ಬೇಗ ಎಡಿಟ್ ಮಾಡಿ ಚಾನಲ್ಗೆ ವಿಡಿಯೋಸ್ ಹಾಕೋಣ ಅಂದರೆ ಯಾಕೋ ಪುಣ್ಯ ಇದು ಚಾನಲ್ದು ವಿಡಿಯೋಸ್ ಅಂತ ಡೌನ್ಲೋಡ್ ಆಯಿತು, ಅದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರ್ಟೂನ್ ಜಗತ್ತು ಚಾನಲ್ಗೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇವತ್ತು ನೋಡ್ತೀನಿ, ಇನ್ನೊಂದು ಹೊಸ ವಿಡಿಯೋ ಮಾಡಿ ಮತ್ತೆ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ವಿಡಿಯೋನ 2 ಸಲ ಮಾಡಿದ್ರೂ ಆ ವಿಡಿಯೋ ಡೌನ್ಲೋಡೇ ಆಗ್ತಾಯಿಲ್ಲ. ಹಾಗಾಗಿ ಕಾರ್ಟೂನ್ ಜಗತ್ತು ಚಾನಲ್ಗೆ ಎಷ್ಟು 4-5 ದಿನ ಆಯಿತು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಆ್ಯಪ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಕಾರ್ಟೂನ್ ಜಗತ್ತು ಚಾನಲ್ಗೆ ವಿಡಿಯೋಸ್ ಹಾಕೋದಾಗ್ತಾ ಇಲ್ಲ. ಮತ್ತು ಇವತ್ತು ಟ್ರೈ ಮಾಡ್ತೀನಿ, ಇನ್ನೊಂದು ಹೊಸ ವಿಡಿಯೋ ಮಾಡ್ತೀನಿ. ಅದೇನಾದರೂ ಡೌನ್ಲೋಡ್ ಆಯ್ತಂದರೆ ಆ ಚಾನಲ್ಗೂ ವಿಡಿಯೋಸ್ ಹಾಕ್ತೀನಿ. ದಯವಿಟ್ಟು ಆ ಚಾನಲ್ಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಸವಿ, ಈ ಥರ ಡಿಸೈನ್ ನೋಡೋ ಬ್ಲೌಸಿಂದ ಈ ಥರ ಇನ್ನೂ ನಾವು ಒಂದು ಸಲನೂ ಹೊಲ್ದಿಲ್ಲಲ್ಲ ಡಿಸೈನ್. ಲಲಿತಾ, ಈ ಥರ ಡಿಸೈನ್ ನಾವು ಹೊಲ್ದೀವಿ, ಬಟ್ ಇದರಲ್ಲಿ ಇನ್ನೊಂದು ಸ್ವಲ್ಪ ಪ್ಯಾಟರ್ನ ಚೇಂಜ್ ಮಾಡ್ಬೇಕು ನಾವು. ಹಾಗಂದ್ರೆ ಇನ್ನೂ ಲುಕ್ ಅನ್ಸುತ್ತೆ. ಯಾಕಂದರೆ ನಮ್ಮ ಊರಾಗ ಇಷ್ಟು ಡೀಪ್ ಇರೋದನ್ನು ಉಟ್ಕೊಳಲ್ಲ. ಸೊ ಇದರಲ್ಲೇ ಇನ್ನೊಂದು ಸ್ವಲ್ಪ ನಾವು ಡಿಸೈನನ್ನು ಚೇಂಜ್ ಮಾಡಿದ್ವಿ ಅಂತಂದ್ರೆ ಗ್ಯಾರಂಟಿ ಇಷ್ಟ ಆಗುತ್ತೆ ನೋಡಿ ನಮ್ಮೂರಲ್ಲೂ ಈ ಥರ ಡಿಸೈನ್. ಅದೂ ನಿಜಾನ. ಯಾಕಂದರೆ ನಮ್ಮೂರಲ್ಲಿ ಯಾವ ಥರ ಉಟ್ಕೋತಾರ ಬ್ಲೌಸ್ ಅನ್ನೋದನ್ನು ನೋಡಿ ಡಿಸೈನ್ ಮಾಡಬೇಕು. ಬಟ್ ಬೇರೆ ಯಾರಾದರೂ ಹಾಕಕ್ಕೆ ಬಂದರೆ, ಈ ಮದುವೆ ಫಂಕ್ಷನಲ್ಲೆಲ್ಲ ಹಾಕಕ್ಕೆ ಬರ್ತಾರಲ್ಲ, ಸೊ ಅವ್ರಿಗೆ ಈ ಥರ ಡಿಸೈನ್ ತೋರಿಸಿದ್ವಿ ಅಂದ್ರೆ ಇಷ್ಟ ಆದರೂ ಆಗ್ಬೋದಲ್ಲ. ಅವ್ರಿಗೆ ಇಷ್ಟ ಆಗುತ್ತೆ ನೋಡಿ. ಆದರೂ ನನಗೆ ಈ ಡಿಸೈನ್ ಅಷ್ಟು ಲೈಕ್ ಆಗಲಿಲ್ಲ. ಇದರಲ್ಲಿ ಈ ಕಡೆ ಮೂಲೆ ಇತ್ತಲ್ಲ, ಈ ಥರ ಡಿಸೈನ್ ತೊಗೋಬೇಕು, ಈ ಕಡೆ ಹಿಂಗೆ ತೊಗೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಅಂತ ನನಗೆ ಅನ್ಸಕೊಂತೈತಿ. ಹಂಗೆ ಮಾಡ್ಬೇಕು ನೋಡು, ಇನ್ನೂ ಚೆನ್ನಾಗಿ ಅನ್ಸುತ್ತೆ ಬ್ಲೌಸ್. ಲಲಿತಾ, ಒಂದು ಕೆಲಸ ಮಾಡೋಣ. ಇವು ಸ್ಯಾರಿ ಬ್ಲೌಸಿನ ಡಿಸೈನ್ ಏನು ಇರ್ತೈತಲ್ಲ, ನಾವು ಹೊಲ್ದಿದ್ದು ಆಗಿರ್ಬೋದು, ನಮ್ಗೆ ಆನ್ಲೈನಲ್ಲಿ ಇಷ್ಟ ಆಗಿದ್ದು ಆಗಿರ್ಬೋದು, ಇಲ್ಲಾಂದ್ರೆ ನಾವು ಓನಾಗಿ ಒಂದೊಂದು ಥರ ಡಿಸೈನ್ ಮಾಡ್ತೀವಲ್ಲ, ಅವನ್ನೆಲ್ಲ ಫೋಟೋನ ಕಟ್ ಮಾಡಿ ಈಗ ನಾವು ಹೆಂಗೋ ಮನ್ಯಾಗ ಬಟ್ಟೆ ಹೊಲಿತೀವಲ್ಲ, ಅಲ್ಲಿ ಗಾಡಿಗೆಲ್ಲ ಅಂಟಿಸ್ಬಿಡೋಣ ಅಂತ ಒಂದು ಕಡೆ. ಅಂದ್ರೆ ಬಂದವರಿಗೆ ಯಾವ ಥರ ಡಿಸೈನ್ ನೋಡಿ ಯಾವ ಥರ ಡಿಸೈನನ್ನು ಹೊಲಿಸ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಈ ಮೊಬೈಲಲ್ಲಾದರೂ ಗೊತ್ತಾಗಂಗಿಲ್ಲ. ಅದು ಗಾಡಿಗೆ ಫೋಟೋ ಒಂದು ಸ್ವಲ್ಪ ದೊಡ್ಡದು ಮಾಡಿ ಅಂಟಿಸ್ಬಿಟ್ರೆ ಆರಾಮ್ ಗೊತ್ತಾಗುತ್ತೆ ಅವರಿಗೆ. ಹೌದು ನೋಡು, ನೀನು ಹೇಳಿದ್ದು ಕರೆಕ್ಟ್ ಐತಿ. ಹಂಗೆ ಮಾಡಂತಡಿ. ಈಗ ಫಸ್ಟ್ ಇದು ಈಗೇನು ಆರ್ಡ್ರ್ ಬಂದೈತಲ್ಲ ಅದು ಮುಗಿಸೋಣ. ಅದನ್ನು ಮುಗಿಸಿದ ಮೇಲೆ ಆ ಕೆಲಸ ಚಲೋ ಮಾಡಂತಡಿ. ಏನ್ರವಾ, ಏನು ಮಾಡಕೊಂತೀರಿ ಇಬ್ರು? ಬರ್ರಿ ಮಾವರ, ಅದು ಬ್ಲೌಸಿಂದ ಡಿಸೈನ್ ಅವನ್ನ ನೋಡಾಕೊಂತಿದ್ವಲ್ಲ, ಅದರ ಬಗ್ಗೆನ ಮಾತಾಡಕೊಂತಿದ್ವಿ. ಬರ್ರಿ ಕುತ್ಕೋ, ಬರ್ರಿ. ಚಾ ಏನಾರು ಮಾಡ್ಕೊಂಬರ್ಲೇನ್ರಿ? ಅರೆ, ಚಾಗಿ ಏನು ಬೇಡವ, ಈಗ ಕುಡಿದು ಬಂದೀನಿ. ಅಲ್ಲೇ ಮಲ್ಲಾಂಡ ಅಂಗಡಿಯಾಗ ಇದ್ರಾಗ ಬಜಾರ್ನಾಗ ನನ್ನ ದೋಸ್ತರು ಸಿಕ್ಕಿದ್ರ, ಹಂಗಾಗಿ ಕುಡಿದು ಬಂದೀನಿ. ಚಾನು ಬೇಡ, ನೀರು ಬೇಡ, ಏನು ಬೇಡ. ಹೌದಾ, ಮಾತಾಡ್ಕೊಂಡು ಕುಂತಿದ್ರೇನು? ತೋರವ, ನಾನು ಹೊಲ ಕೊಂಟಿದ್ದ, ಅದಕ್ಕೆ ಮನಿತಲ್ಲ ಒಂದು ಸ್ವಲ್ಪ ಹೋಗಿ ಹೋದ್ರಾತಂತಂದು ಬಂದೆ ನೋಡು. ಅಲ್ಲ ರೀ ಮಾವರ, ಹೊರಗಡೆ ಬಿಸಿಲೈತಿ, ಎದಕೊಂತೀರಿ ಹೊಲದಾಗ? ಒಂದು ತಾಸು ಒಂದು ಸ್ವಲ್ಪ ಮಕ್ಕೊಂಡು ಎದ್ದು ಆಮೇಲೆ ಹೋಗ್ಬೇಕಿಲ್ಲ? ಒಂದೇ ಸಮಯ ಹೊಲಕ್ಕೆ ಮನೆಗೆ ಬಜಾರ್ಕಂತ ಅಡ್ಡಾಡಿದ್ರೆ ಮತ್ತು ಆರೋಗ್ಯ ಕೆಡಲ್ಲನ್ರಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿರಿ, ಆಮೇಲೆ ಬೇಕಾದ್ರೆ ಹೋಗಂತ್ರಿ ಅಂತ. ಹ್ಞೂ ರೀ ಮಾವರ, ನೀವು ಇನ್ಮೇಲೆ ವಯಸ್ಸಾಗೈತಲ್ಲ, ನೋಡಿಕೊಂಡು ನೋಡಿ ಮಾಡಿ ಕೆಲಸ ಮಾಡ್ಬೇಕು. ನೀವು ಹಂಗೆ ಒಂದೇ ಸಮನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಡ್ಡಾಡ್ತೀರಿ. ಹಂಗೆ ಏನು ಮಾಡೋದವ, ನಮ್ಗೆ ಮುಂಚೆನಿಂದಾನು ಹಿಂಗೆ ಅಡ್ಡಾಡ್ಕೊಂತ ಕೆಲಸ ಮಾಡ್ಕೊಂತ ಇದ್ದ ರೂಢಿ ಐತಲ್ಲ. ಈಗ ಒಮ್ಮೆ ನಮ್ಮ ಈಗಲೇ ಕುತ್ಕೊಂಡ್ಬಿಡ ಅಂತಂದ್ರೆ ಆಗೋದೇ ಇಲ್ಲವ ನಮ್ಗೆ.
ಅಲ್ಲ ರೀ ಮಾವ್ರ, ಮೊನ್ನೆರ ಕಾಲು ನೋಸ್ತೈತಿ ಅಂತ ಅನ್ನ ಕುಂತಿದ್ರಿಲ್ಲ ನೀವು. ನಾ ಏನು ಹೇಳಿದ್ದೆ, ಜಾಸ್ತಿ ಹೊಲಕ್ಕೆ ಮನೆಗೆ ಅಡ್ಡಾಡಬೇಡ್ರಿ ಅಂತಂದು. ಒಂದು ಬೈಕರ ತೊಗೊಂಡ್ರೆ ಕೊನೆ ಪಕ್ಷ ಅಡ್ಡಾಡ್ಕೊಂತಾರೆ ಇರ್ತೀರಿ. ಅದು ಸಣ್ಣದು ಗಾಡಿ ಬರ್ತೈತಲ್ಲ, ಅಡ್ಡ ತೊಗೊಂಡ್ರೆ ಅಂದ್ರೆ ಆರಾಮ್ ಅಡ್ಡಾಡ್ಕೊಂತಿರ್ತೀರಿ. ನೀವು ಹಿಂಗೆ ಎಷ್ಟು ದಿನ ಅಂತ ಅಡ್ಡಾಡ್ಕೊಂತಿರ್ತೀರಿ, ಕಾಲು ನೋವು ಬರ್ತೈತಿಲ್ಲ. ಅಯ್ಯೋ ಈಗೆಲ್ಲ ಗಾಡಿ ತೊಗೊಳೋದಾಕೈತವ. ನೋಡಿದ್ರಿಲ್ಲ ನೀವು, ಈಗ ಮನ್ಯಾಗ ಗೌರಿದ ಮದ್ವೆ ಏನಾರ ಫಿಕ್ಸ್ ಆತಂದ್ರೆ ಅದ್ರದ್ದು ಒಂದು ಖರ್ಚು ಚಲೋ ಆಕೈತಿ. ಅದನ್ನು ಇನ್ನೂ ಹೆಂಗೆ ನಿಭಾಯಿಸ್ಬೇಕು ಏನೋ, ಅವ್ರಿನ್ನೂ ವರದಕ್ಷಿಣೆ ಅದಷ್ಟು ಕೇಳ್ತಾರೋ ಏನೋ, ಎಲ್ಲನೂ ಹೆಂಗೆ ನಿಭಾಯಿಸೋದು ಏನಂತ ಚಿಂತೆ ಐತವ. ಅಂಥದ್ರಾಗ ಈಗ ಗಾಡಿ ಪಾಡಿ ಅಂತ ಅನ್ಕೊಂತ ಎಲ್ಲಿ ಕೂತ್ಕೊಳ್ಳೋದು. ಮಾವರ, ನೀವು ದಿನಾಲು ಹಾಲು ಕುಡಿಬೇಕ್ರಿ, ತತ್ತಿ ತಿನ್ಬೇಕ್ರಿ, ಆಮೇಲೆ ಎಲ್ಲ ಥರ ಸೊಪ್ಪು ತರಕಾರಿ ಎಲ್ಲನೂ ತಿನ್ಕೊಂತಿರ್ಬೇಕ್ರಿ ನೀವು. ಹಂಗಂದ್ರೆ ಶಕ್ತಿ ಬರ್ತೈತಿ. ನೀವು ಹಾಲು ಕಾಯಿಸ್ಕೊಡ್ತೈತಂದ್ರೆ ನಂಗೆ ಹಾಲು ಬೇಡವ ಚಾನ ಕೊಡು ಅಂತಂತೀರಿ. ಹಾಗೆಲ್ಲ ಮಾಡಬಾರ್ದು. ಈ ವಯಸ್ಸು ಆಗೈತಲ್ಲ, ಇನ್ಮೇಲೆ ದಿನ ಒಂದು ಗ್ಲಾಸ್ ಹಾಲು ಕೊಡ್ತೈತಿ, ಒಂದು ಮೊಟ್ಟೆ ಕೊಡ್ತೈತ್ರಿ, ತಿಂದು ನಾಷ್ಟ ಮಾಡ್ಬೇಕ್ರಿ ನೀವು. ಯವ್ವ ಅದೆಲ್ಲ ಬೇಡವ ಯವ್ವ, ನಮ್ಗಂಥವೆಲ್ಲ ಬಗೆಹರಿಯಂಗಿಲ್ಲ. ಮಾವರ, ನೀವು ಹಂಗಂದಂದ ಕಾಲೆಲ್ಲ ಹಿಂಗೆ ನೋವು ಬಂದಿರೋದು. ಸವಿ, ನಾಳೆಯಿಂದ ನಾವ ಚಲೋ ಮಾಡಂತಾಡಿ. ಮಾವರ್ಗೆ ಹೇಳಿದ್ರೆ ನಮ್ಮ ಮಾತು ಕೇಳಂಗಿಲ್ಲ. ನಮ್ಮ ಮಾತು ಕೇಳಂಗಿಲ್ಲ ತರ್ರಿ ಮಾವರ, ನಾಳಿಂದ ಮಾಡ್ತೀವಿ ನಿಮ್ಗೆ. ಆದ್ರವ್ವ ನಿಮ್ಗೆ ಹೆಂಗೆ ಅನಿಸ್ತೈತಿ ಹಂಗೆ ಮಾಡ್ರಿ. ಅಂದಂಗ ಮಾವರ, ಅವರು ಬೀಗರು ಏನಾರು ಫೋನ್ ಹಚ್ಚಿದ್ರೇನ? ಯಾಕಂದ್ರೆ ಹೂವಣ್ಣು ಇಟ್ಟು ಹೋದ್ರಲ್ಲ, ಅದಾದ್ಮೇಲೆ ಮತ್ತೆ ಮುಂದೆ ಏನು ಮಾಡಬೇಕು ಎತ್ತ ಅಂತಂದು. ಹ್ಞೂನ್ರವ್ವ ಫೋನ್ ಹಚ್ಚಿದ್ರು. ಈಗ ಮತ್ತು ಆಷಾಢ ಒಂದು ಚಲೋ ಆಕೈತಲ್ಲ, ಹಾಗಾಗಿ ಸುಮ್ಮನೆ ಇರೋದು. ಈಗ ಆಷಾಢ ಮುಗಿದ್ಮೇಲೆ ಮತ್ತು ಮದ್ವೆ ಕಾರ್ಯ ಚಲೋ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಅವ್ರು ಹೋದ್ಮೇಲೆ ಫೋನ್ ಹಚ್ಚಿದ್ರು, ಊರು ಮುಟ್ಟಿದ ಮೇಲೆ ಫೋನ್ ಹಚ್ಚಿದ್ರು. ಮತ್ತು ಮೊನ್ನೆನೂ ಹೆಂಗದಿರಿ ಏನು ಮನ್ಯಾಗೆಲ್ಲರೂ ಹೆಂಗದಾರ ಅಂತ ಫೋನ್ ಹಚ್ಚಿದ್ರು. ಹಂಗೆ ಅದಾರ. ಬಟ್ ಆದ್ರೆ ಮುಂದೆ ಏನು ಮಾಡಬೇಕು ಅಂತ ಇನ್ನೂ ಹೇಳಿಲ್ಲ. ನಾನು ಇವತ್ತು ಫೋನ್ ಹಚ್ಬೇಕು, ಫೋನ್ ಹಚ್ಚಿ ಮಾತಾಡ್ಬೇಕಂತ ಅಂದ್ಕೊಂಡೀನಿ. ಏನು ಮಾವ ಸೊಸೆಯರ್ದ ಮಾತುಕತೆ ಜೋರೈತಿ? ಏನಿಲ್ರಿ ಅಮ್ಮರ, ಗೌರಿದ ಮೊನ್ನೆ ಹೂವನ್ನು ಇಟ್ಟೋಗಿದ್ರಲ್ಲ, ಅದಕ್ಕೆ ಎಲ್ಲಿಗೆ ಬಂತ್ರಿ ಮಾವರ ಅವ್ರು ಏನಂದ್ರು ಎತ್ತ ಅಂತ ಕೇಳಾಕೊಂತಿದ್ವಿ. ಆತೀಗ ಮುಂದಿನ ಸೋಮವಾರನ ಅಮಾಸೆ ಅಲ್ಲ, ಈಗ ಅಧಿಕ ಮಾಸ ಮುಗಿದ್ಮೇಲೆ ಮತ್ತು ಆಷಾಢ ಚಲೋ ಆಕೈತಲ್ಲ. ಆಷಾಢದಾಗ ಮತ್ತು ಯಾವ ಕಾರ್ಯನೂ ಮಾಡಕ್ಕೆ ಬರಲ್ಲಲ್ಲ, ಮತ್ತು ಶ್ರಾವಣದಿಂದನೇ ಚಲೋ ಅಂದಂಗೆ ಮತ್ತೀಗೆಲ್ಲ. ಹ್ಞೂ ರೀ ಅತ್ಯಾರ, ಅದಕ್ಕೆ ಇವತ್ತು ಒಂದ್ಸಲ ಫೋನ್ ಮಾಡಿ ಕೇಳಿ ನೋಡ್ತೀನಿ ರೀ ಹೆಂಗೆ ಏನು ಅಂತಂದು. ಈಗ ಯಾಕಂದ್ರೆ ಈಗ ಅವ್ರ ಮನೆತನೂ ಎಲ್ಲ ನೋಡಕ್ಕೆ ಹೋಗ್ಬೇಕಲ್ಲ ನಾವು, ಅದಕ್ಕೆ ಕೇಳಿ ನೋಡ್ತೈತ್ರಿ. ಅವ್ರು ಹ್ಞೂ ಅಂದ್ರೆ ಐತವಾರದೊಳಗೆ ಹೋಗಿ ಬಂದ್ರೆ ಆತು, ಇಲ್ಲ ಮತ್ತು ಶ್ರಾವಣದಾಗ ಚಲೋ ಮಾಡಿಬಿಡೋಣ ಅಂದ್ರೆ ಮತ್ತು ಶ್ರಾವಣದಿಂದ ಚಲೋ ಮಾಡಿದ್ರೆ ಆತತ್ತಾಗ. ಈಗಲೇ ಫೋನ್ ಹಚ್ಚಿಬಿಡ್ರಿ, ನೋಡಿ ಕೇಳಿ ನೋಡೋಣ ಏನಂತಾರ ಎತ್ತಂತಂದು. ಸರಿ ರೀ ಅತ್ಯಾರ. ಬಾರವ್ವ ಬಾ ಬಾ, ಬಳಗಾಲಿಟ್ಟು ಒಳಗಡೆ ಬಾರವ್ವ. ಭಾಗ್ಯಲಕ್ಷ್ಮಿ ನಮ್ಮ ಮನೆಗೆ ಬಂದಂಗೆ ಆತಿವತ್ತು. ಬಾ ಬಾ. ಈಟತನ ಹೋಗೋದು ಉಪ್ಪಿನಕಾಯಿ ಹಾಕಿದ್ದಾತು. ಈಗ ಮೇಲೆ ಬಣ್ಣ ಸವರ ಕುಂತಾಳೆ ನಮ್ಮವ್ವ. ಬಡವ್ರವ್ವ ನಾವು, ನಮ್ದು ಸಣ್ಣ ಮನೆ ಒಂತಟಗ ನೀನ ಅದು ಎಂಥದ್ದು ಯವ್ವ, ಜಸ್ಟ್ ಎಂಥದ್ದು ಅಂಥದ್ದು ಮಾಡ್ಕೊಂಬಿಡವ. ಇರ್ಲಿ ಬಿಡ್ರಿ, ನಡೀತೈತಿ. ಆದರೂ ನೀವು ನಿಮ್ಮ ಮನೇಲಿ ಎಷ್ಟು ಜನ ಅದೀರಿ? ನಾನಿಬ್ಬರು ಹೆಣ್ಮಕ್ಳ, ನಾನು ನನ್ನ ಗಂಡ 4 ಜನನ, ನನ್ನ ಮಗ ಸೊಸಿ 6 ಜನ ಅದೀವಿ ನೋಡವ್ವ ಈ ಮನ್ಯಾಗ. ಏನು 6 ಜನ? ಇಷ್ಟು ಸಣ್ಣ ಮನೆ ಆಗದೀರಾ? ಹ್ಞೂನವ್ವ, ಏನು ಮಾಡೋದು? ನನ್ನ ಗಂಡನೂ ಕುಡಕ, ನನ್ನ ಮಗನೂ ಕುಡಕ, ಏನೋ ಏಗ್ಬೇಕಂದ್ರೂ ನಾನು ಒಬ್ಬಕ್ಕೆ ಏಗ್ಬೇಕು ನೋಡವ್ವ. ಹಾಗಾಗಿ ಈಟ್ ಮನ್ಯಾಗ 6 ಜನ ಅದೀವಿ ನೋಡವ್ವ. ಮಳೆ ಗಿಳಿ ಬಂತಂದ್ರಂತೂ ಕತಿ ಮುಗಿದೋತು. ಮನೆ ಓಟು ದಬ್ರಿ ಇಡ್ಬೇಕು ನೋಡವ್ವ, ಎಲ್ಲ ಕಡೆನೂ ಸೋರ್ತೈತಿ. ಅಲ್ಲ, ನಮ್ಮ ಅವರು ಮತ್ತು ನಿಮ್ಮ ಗಂಡ ಇಬ್ಬರು ಅಣ್ಣ ತಮ್ಮ ಅಂತ ಅಂತಾರೆ, ಮತ್ತು ಅವರು ಚಲೋ ಅದಾರ, ನೀವ್ಯಾಕೆ ಹಿಂಗದೀರಿ? ಅಲ್ಲ, ಈಕೆ ಬರೋದ ಮೊದಲನೇ ಸಲ ಬಂದ. ಈಕೆ ಮುಂದೆ ಇದ್ದಂಗೆ ಹೇಳಿ ಮರ್ಯಾದೆ ಕಳ್ಕೊಳೋದಕ್ಕಿಂತ ಏನಾರು ಸುಳ್ಳು ಪಳ್ಳ ಹೇಳಿ ನೀ ಬಯಸ್ಬೇಕು ನಾನು. ಇಲ್ಲ ಅಂದ್ರೆ ನಂದು ಇಮೇಜೆಲ್ಲ ಡೌನ್ ಆಗಿಬಿಡ್ತೈತಿ. ನನ್ನ ಗಂಡ ದೊಡ್ಡವನಲ್ಲವ, ನಿಮ್ಮ ಅವ ಸಣ್ಣ ಆತ, ಹಾಗಾಗಿ ಸಣ್ಣತಗ ಒಂದು ಸ್ವಲ್ಪ ಆಸ್ತಿ ಜಾಸ್ತಿನೇ ಇರಲಿ ಬಿಡು ಅಂತಂದು ಹೊಲ ಜಾಗ ಈಗ ಎಲ್ಲನೂ ಅವರಿಗೆ ಭಾಳ ಕೊಟ್ಟೈತವ. ನಮಗೆ ಇರಲಿ ಬಿಡು, ದೊಡ್ಡವರಾಗಿ ಒಂದು ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಂತಂದು ನನ್ನ ಗಂಡ ನಮಗೆ ಈಟ ಜಾಗ ತೊಗೊಂಡನು ನೋಡವ. ಏನು ಮಾಡೋದು, ಯಾರ ಮುಂದೆ ಹೇಳೋದು ನೋಡವ ನಮ್ಮ ಪರಿಸ್ಥಿತಿನ. ಅವ್ರು ನೋಡು ಹೊಲ ಐತಿ, ಎಂಥ ದೊಡ್ಡ ಮನೆ ಕಟ್ಸ್ಕೊಂಡಾರ, ಮನೆ ಸುತ್ತಲೂ ಮುತ್ತಲು ನೋಡಿದಿಲ್ಲವ ನೀನು, ಜಾಗ ಎಂಥ ದೊಡ್ಡದೈತಿ. ನಮಗೆ ನೋಡು ಏಟು ಜಾಗ ಕೊಟ್ಟಾರವ. ಮನೆ ಮುಂದೊಂದು ಜಾಗ ಐತಿ, ಮನೆ ಕಟ್ಸ್ಕೊಬೇಕಂದ್ರೆ ಆಗವಲ್ದು. ಏನು ಮಾಡ್ಬೇಕು? ಇನ್ನು ಅವ್ರಿಗೆ ಬಿಟ್ಟು ಕೊಟ್ಟು ನಾವು ಈಟ್ರಾಗ ಅದೀವಿ ನೋಡವ. ಇಷ್ಟೆಲ್ಲ ಆಸ್ತಿನ ಅವ್ರಿಗೆ ಬಿಟ್ಟು ಕೊಟ್ರೂ ಸಮಾಧಾನ ಇಲ್ಲವ ನಮ್ಮ ಮೇಲೆ. ನಮ್ಮ ಜೊತೆ ಜಗಳ ಆಡಿ ನಮ್ಮನ್ನು ಈ ಊರು ಬಿಟ್ಟು ಹೋಗಂಗ ಮಾಡಿದ್ರು. ಮತ್ತು ಅಲ್ಲಿ ಇಲ್ಲಿ ಸುತ್ತಾಡಿ ಎಲ್ಲೂ ಹೊಂದಾಣಿಕೆ ಆಗ್ಲಾರ್ದ ಮತ್ತು ಇಲ್ಲೇ ಬಂದು ಸೇರ್ಕೊಂಡಿವ್ ನೋಡವ. ಅಯ್ಯೋ, ನಿಮಗೆ ಭಾಳ ಅನ್ಯಾಯ ಆಗೈತಿ ಬಿಡ್ರಿ ಹಂಗಂದ್ರೆ ಆ ಮನೆ ಕಡೆಯಿಂದ.
ಹ್ಞೂನವ ಭಾಳ ಅನ್ಯಾಯ ಆಗೈತಿ. ಆದ್ರೆ ಏನು ಮಾಡೋದು, ಯಾರ ಮುಂದೆ ಹೇಳೋ ಹಂಗಿಲ್ಲ ಬಿಡೋಂಗೂ ಇಲ್ಲ, ಹಂಗೈತವ ನಮ್ಮ ಪರಿಸ್ಥಿತಿ. ಇರಲಿ ಬಿಡ್ರಿ, ಇವತ್ತಲ್ಲ ನಾಳೆ ನೀವು ಚಲೋ ಆಗ ಹಾಕಿರಿ. ಅವ್ರಿಗೆ ಅಷ್ಟೆಲ್ಲ ಬಿಟ್ಕೊಟ್ಟಿರಿ ಅಂತಂದಮೇಲೆ ನಿಮ್ಗೆ ಒಳ್ಳೇದಾಗ ಆಗತ್ತೆ ಬಿಡ್ರಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಿನ್ನಂಥ ಭಾಗ್ಯಲಕ್ಷ್ಮಿ ನಮ್ಮ ಮನೆಗೆ ಹೆಜ್ಜೆ ಇಟ್ಟ ಮೇಲೆ ನಮ್ಮ ಮನೆ ಪಾವನ ಆತು ನೋಡವ. ಅಂದಮೇಲೆ ನಮ್ಮ ಮನೆನೂ ಉದ್ಧಾರ ಆಕೈತವ ಇನ್ನು ಮೇಲೆ.